ನಮಸ್ಕಾರ ಸ್ನೇಹಿತರೆ, ಸಖಿ ಟಿಪ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಸಿನಿಮಾ ಇಂಡಸ್ಟ್ರಿಯಿಂದ ಒಂದು ನಿಜವಾಗಿಯೂ ಶಾಕಿಂಗ್ ರಿಯಾಲಿಟಿ ಸ್ಟೋರಿ ಇದೆ. ಹೊರಗಿನಿಂದ ಗ್ಲಾಮರ್, ಸ್ಟಾರ್ ಲೈಫ್ ಅಂತ ಕಾಣುತ್ತೆ, ಆದರೆ ಒಳಗೆ ಏನು ನಡೆಯುತ್ತೆ ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ನ ನಟ ದಿಗಂತ್ ಮಂಚಾಲೆ ಅವರು ಹೇಳಿದ ಮಾತುಗಳು ಈಗ ಎಲ್ಲ ಕಡೆ ಚರ್ಚೆಗೆ ಕಾರಣವಾಗಿದೆ. ಸ್ಯಾಂಡಲ್ವುಡ್ನ ದೂದ್ಪೇಡ ಖ್ಯಾತಿಯ ಜನಪ್ರಿಯ ನಟ ದಿಗಂತ್ ಮಂಚಾಲೆ ಅವರು ಇತ್ತೀಚೆಗೆ ತಮ್ಮ ಹೊಸ ಚಿತ್ರ ರುದ್ರಕಾಲ ಸಿನಿಮಾದ ಮುಹೂರ್ತದ ಸಂದರ್ಭ ಚಿತ್ರರಂಗದ ತೆರೆಯ ಹಿಂದಿನ ಕಷ್ಟಗಳನ್ನು ಅತ್ಯಂತ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಹಲವು ವರ್ಷಗಳ ನಂತರ ಮತ್ತೆ ಸಿನಿಮಾ ಸೆಟ್ಗೆ ಮರಳ್ತಾ ಇರುವ ಸಂಭ್ರಮದ ನಡುವೆಯೂ ಕಳೆದ ಕೆಲವು ತಿಂಗಳುಗಳಿಂದ ತಾವು ಮಾತ್ರವಲ್ಲದೆ ಚಿತ್ರರಂಗದ ಅನೇಕ ಕಲಾವಿದರು ಅನುಭವಿಸ್ತಾ ಇರುವ ಸಂಕಷ್ಟಗಳ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ಮನೆ ಬಾಡಿಗೆಯಿಂದ ಜೀವನ ನಡೆಸಬೇಕಾದ ಪರಿಸ್ಥಿತಿ ಮತ್ತು ಒಂದು ಹಂತದಲ್ಲಿ ತೀರ್ಥಹಳ್ಳಿಗೆ ವಾಪಸ್ ಹೋಗುವ ನಿರ್ಧಾರಗಳ ಬಗ್ಗೆ ಕೂಡ ಅವರು ಶಾಕಿಂಗ್ ವಿಚಾರಗಳನ್ನು ಹೇಳಿದ್ದಾರೆ. ಚಿತ್ರರಂಗದ ಇಂದಿನ ಸಮಸ್ಯೆಗಳ ಬಗ್ಗೆ ಮಾತನಾಡಿದ ದಿಗಂತ್, 6 ತಿಂಗಳ ಹಿಂದೆಯೇ 2 ಸಿನಿಮಾಗಳಿಗೆ ಸಹಿ ಮಾಡಿದ್ರು, ಅವು ಸೆಟ್ಟೇರದೆ ಹೋದಾಗ ತುಂಬಾ ಆತಂಕ ಕಾಡಿತ್ತು. ಅವರ ಪ್ರಕಾರ ಇಂದಿನ ಸಿನಿಮಾ ಇಂಡಸ್ಟ್ರಿಯ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ. ನಿರ್ಮಾಪಕರು ಮಾರುಕಟ್ಟೆ ಸರಿಯಿಲ್ಲ ಅನ್ನೋ ಕಾರಣ ನೀಡಿ ಹಿಂದೆ ಸರಿತಾರೆ. ಇದರಿಂದ ಸಿನಿಮಾಗಳು ನಿಲ್ಲುತ್ತವೆ ಮತ್ತು ನಟರಿಗೆ ಕೆಲಸವೇ ಇಲ್ಲದಂತಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಂದರ್ಭ ದಿಗಂತ್ ಅವರಿಗೆ ಮೊದಲ ಬಾರಿಗೆ ನಾನು ನಟನೆ ಬಿಟ್ಟು ಬೇರೆ ಯಾವುದಾದರೂ ಕೆಲಸ ಶುರು ಮಾಡಬೇಕಾ ಅನ್ನೋ ಗಂಭೀರ ಆಲೋಚನೆ ಕೂಡ ಬಂದಿತ್ತಂತೆ. ಇದು ಕೇವಲ ಅವರೊಬ್ಬರ ಸಮಸ್ಯೆಯಲ್ಲ, ಅವರ ಸುತ್ತಮುತ್ತಲಿನ ಅನೇಕ ಚಿತ್ರರಂಗದ ಸ್ನೇಹಿತರು ಇದೇ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಸಿನಿಮಾ ಬದುಕಿನಲ್ಲಿ ಬಂದ ಈ ಅಡೆತಡೆಗಳಿಂದ ಬೇಸತ್ತಿದ್ದ ದಿಗಂತ್ ಅವರು ಒಂದು ಹಂತದಲ್ಲಿ ಬೆಂಗಳೂರಿನ ಬದುಕಿಗೆ ವಿದಾಯ ಹೇಳಿ ತಮ್ಮ ಹುಟ್ಟೂರಾದ ತೀರ್ಥಹಳ್ಳಿಗೆ ಹೋಗಿ ಬಿಡೋ ನಿರ್ಧಾರಕ್ಕೆ ಬಂದಿದ್ರಂತೆ. ಅಲ್ಲಿ ತಮ್ಮ ತೋಟದ ಕೆಲಸಗಳಲ್ಲಿ ತೊಡಗಿಸಿಕೊಂಡು ನೆಮ್ಮದಿಯ ಜೀವನ ನಡೆಸೋದು ಅಂತ ಯೋಚಿಸಿದ್ರಂತೆ. ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ಅಗತ್ಯ ಬಂದಾಗ ತಮ್ಮ ನಂದಿ ಹಿಲ್ಸ್ ಬಳಿಯ ಮನೆಯನ್ನ ಬಾಡಿಗೆಗೆ ನೀಡಿ ಅದರಿಂದ ಬರುವ ಆದಾಯದ ಮೇಲೆಯೇ ಜೀವನ ನಡೆಸಬೇಕಾದ ಪರಿಸ್ಥಿತಿಯನ್ನು ಅವರು ಮುಚ್ಚುಮರೆಯಿಲ್ಲದೆ ಒಪ್ಪಿಕೊಂಡಿದ್ದಾರೆ. ನಟರ ಜೀವನ ಹೊರಗಿನಿಂದ ಅದ್ಧೂರಿಯಾಗಿ ಕಾಣಬಹುದು, ಆದರೆ ಅವಕಾಶಗಳು ಕೈಕೊಟ್ಟಾಗ ಅವರು ಕೂಡ ಸಾಮಾನ್ಯರಂತೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಾರೆ ಅನ್ನೋ ಸತ್ಯವನ್ನ ದಿಗಂತ್ ಹೇಳಿದ್ದಾರೆ. ಇಂತಹ ಪರಿಸ್ಥಿತಿಗಳ ನಡುವೆಯೇ ದಿಗಂತ್ ಅವರಿಗೆ ಈಗ ಹೊಸ ಚಿತ್ರ ರುದ್ರಕಾಲ ಆಫರ್ ಸಿಕ್ಕಿದೆ. ಈ ಚಿತ್ರ ತಕ್ಷಣವೇ ಚಿತ್ರೀಕರಣಕ್ಕೆ ಚಾಲನೆ ನೀಡಿದ್ದು, ಬಹಳ ದಿನಗಳ ನಂತರ ಮತ್ತೆ ಕ್ಯಾಮೆರಾ ಎದುರಿಸ್ತಾ ಇರುವ ದಿಗಂತ್ ಅವರಿಗೆ ಇದು ಹೊಸ ಹುರುಪು ನೀಡಿದೆ. ಅವರು ಈಗ ಮತ್ತೆ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದ್ದಾರೆ. ಇದೇ ವೇಳೆ ದಿಗಂತ್ ಅವರು ಕನ್ನಡ ಚಿತ್ರರಂಗದ ಇಂದಿನ ಮಾರುಕಟ್ಟೆ ಮತ್ತು ಚಿತ್ರೀಕರಣದ ವೇಗದ ಬಗ್ಗೆ ಗಂಭೀರ ಹೋಲಿಕೆ ಮಾಡಿದ್ದಾರೆ. ಅವರ ಪ್ರಕಾರ ಈ ರೀತಿಯ ಕಠಿಣ ಪರಿಸ್ಥಿತಿ ಈಗ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ಆದರೆ ಪಕ್ಕದ ತೆಲುಗು ಸೇರಿದಂತೆ ಇತರ ಭಾಷಾ ಚಿತ್ರರಂಗದಲ್ಲಿ ಸಿನಿಮಾ ಚಟುವಟಿಕೆಗಳು ತುಂಬಾ ಬಿರುಸಿನಿಂದ ನಡೆಯುತ್ತೆ. ಅಲ್ಲಿ ಸಿನಿಮಾ ಘೋಷಣೆಯಾದ ಕೂಡಲೇ ವ್ಯಾಪಾರ, ಚಿತ್ರೀಕರಣ ಎಲ್ಲವೂ ವೇಗವಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಆರಂಭಿಸಲು ಮತ್ತು ಮುಂದುವರಿಸಲು ಬೇಕಾದ ಸರಿಯಾದ ವಾತಾವರಣದ ಕೊರತೆ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ದಿಗಂತ್ ಅವರ ಪ್ರಾಮಾಣಿಕ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಭಿಮಾನಿಗಳು ಕೂಡ ಚಿತ್ರರಂಗದ ಇಂದಿನ ಪರಿಸ್ಥಿತಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಜವಾಗಿಯೂ ಇಂಡಸ್ಟ್ರಿಯಲ್ಲಿ ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆ ಮತ್ತೆ ದೊಡ್ಡದಾಗಿ ಎದ್ದಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಂಥ ರಿಯಲ್ ಅಪ್ಡೇಟ್ಸ್ಗಾಗಿ ಸಖಿ ಟಿಪ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.